श्लोक एतं भुक्त्वा स्वर्गलोकं विशालं क्षीणे पुण्ये मर्त्यलोकं विशन्ति एवं त्रयी धर्माम् अनुप्रपन्नाः तथागतं कामकामा लभन्ते ते तं भुक्त्वा स्वर्गलोकं विशालं क्षीणे पुण्ये मर्त्यलोकं विशन्ति एवं त्रयी धर्मम् अनुप्रपन्नाः गतागतं ಕಾಮಕಾಮಾಹ ಲಭಂತೆ ಅಂತ ನೋಡಿ. ಅವರ ಬಯಕೆಗಳಿದ್ದದ್ದು ಕೇವಲ ಲೌಕಿಕ ಬಯಕೆ, ಅಂದ್ರೆ ಪ್ರಾಕೃತ ವಸ್ತುಗಳ ಬಗ್ಗೆ ಮಾತ್ರ ಬಯಕೆ ಇತ್ತು. ಪ್ರಾಕೃತ ವಸ್ತುಗಳ ಬಯಕೆ ಇತ್ತು, ಅದರಿಂದಾಗಿ ಭಗವಂತ ಅದನ್ನು ಕೊಟ್ಟ. ಈ ಲೋಕದಲ್ಲಿ ಇದ್ದಷ್ಟು ದಿವಸ ಏನೇನು ಬೇಕೋ ಅವರ ಸುಖ ಶಾಂತಿ ಸಮೃದ್ಧಿಗಳಿಗೆ ಅದನ್ನ ಕೊಟ್ಟ. ಈ ಲೋಕವನ್ನ ಬಿಟ್ಟ ಮೇಲೆ ಸ್ವರ್ಗವನ್ನ ಕೊಟ್ಟ. ಸ್ವರ್ಗವನ್ನ ಪಡೆದರು. ಅಲ್ಲಿ ದಿವಿ ದೇವಭೋಗಾನ, ದೇವತೆಗಳ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಭೋಗಗಳನ್ನ ಅನುಭವಿಸಿದರು. ಎಷ್ಟು ವರ್ಷ ಅನುಭವಿಸ್ಲಿಕ್ಕಾಗತ್ತೆ? ಅವರು ಪುಣ್ಯ ಇದ್ದಷ್ಟು ದಿವಸ. ಈ ಭೂಲೋಕದಲ್ಲಿ ಇದ್ದಾಗ ಅವರೇ ದಾನ ಧರ್ಮಾದಿಗಳನ್ನ ಮಾಡಿದ್ದಾರೆ, ಅದರಿಂದ ಏನೊಂದು ಪುಣ್ಯ ಅಂತ ಬಂದಿರುತ್ತೆ. ಸತ್ಕರ್ಮಗಳು, ಜಪ ತಪ ಅನುಷ್ಠಾನಗಳನ್ನು ಮಾಡಿರ್ತಾರೆ, ಅದರಿಂದ ಬಂದಿರತಕ್ಕಂಥ ಪುಣ್ಯ ಎಲ್ಲಿವರೆಗೆ ಇರುತ್ತೋ, ಪುಣ್ಯ ಖರ್ಚಾಗುವವರೆಗೆ ಮಾತ್ರ ಸ್ವರ್ಗದಲ್ಲಿ ಜಾಗ. ಪುಣ್ಯ ಪೂರ್ತಿ ಖಾಲಿ ಆಯ್ತು ಅಂತ ಆದ್ರೆ ಮತ್ತವರು ವಾಪಸ್ ಬರಲೇಬೇಕು. ಕ್ಷೀಣೇ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕಡಿಮೆ ಆಯ್ತು ಅಂತ ಆದ್ರೆ ಅಲ್ಲಿರ್ಲಿಕ್ಕೆ ಜಾಗ ಇಲ್ಲ, ಮತ್ತೆ ಮರ್ತ್ಯಲೋಕಂ ವಿಶಂತಿ. ಮರ್ತ್ಯಲೋಕ ಅಂತ ಹೇಳಿದ್ರೆ ಮರ್ತ್ಯ ಶಬ್ದಕ್ಕರ್ಥ ಮರಣಶೀಲವಾದ ಲೋಕ. ಸಾವು ಹುಟ್ಟು, ಸಾವು ಹುಟ್ಟು, ಒಂದರ ಹಿಂದೆ ಒಂದ ಇರತಕ್ಕಂಥ ಒಂದು ಲೋಕ. ಈ ಲೋಕಕ್ಕೆ ಮತ್ತೆ ಬರ್ತಾರೆ. ತೇ ತೇ ಅಂದ್ರೆ ಅವರು. ಅವರು ಅಂದ್ರೆ ಯಾರು? ಕೇವಲ ಫಲದ ಆಸೆಯಿಂದಾಗಿ ಕರ್ಮಗಳನ್ನ ಮಾಡ್ತಕ್ಕಂಥವ್ರು, ತ್ರೈವಿದ್ಯರು ಅಂತ ಅರ್ಥ. ಈ ಮೂರು ವೇದಗಳು ನಮಗೆ ಬೇಕಾಗಿರತಕ್ಕಂಥ ಲೌಕಿಕ ಫಲಗಳನ್ನ ವರ್ಣನೆ ಮಾಡ್ತಾ ಇದೆ ಅಂತ ಅನ್ಕೊಂಡು ಆ ವೇದೋಕ್ತವಾದ ಎಲ್ಲಾ ಕರ್ಮಗಳನ್ನು ಕೂಡ ಲೌಕಿಕ ಫಲಕ್ಕೋಸ್ಕರವಾಗಿಯೇ, ಪ್ರಾಕೃತ ಫಲಗಳನ್ನ ಪಡೀಲಿಕ್ಕೋಸ್ಕರವಾಗಿಯೇ ಯಾರು ಕರ್ಮಗಳನ್ನ ಮಾಡ್ತಾರೋ ಅವರು ತ್ರೈವಿದ್ಯರು. ಅಂತಹ ತ್ರೈವಿದ್ಯರು ತೇ ಅಂದ್ರೆ ಅಂತವರು. ತಂ ಭುಕ್ತ್ವ ಸ್ವರ್ಗಲೋಕಂ ವಿಶಾಲಂ ಸ್ವರ್ಗಲೋಕಂ ತಂ ಭುಕ್ತ್ವ. ವಿಶಾಲ ಸ್ವರ್ಗಭುಕ್ತ ಅಂದ್ರೆ ವಿಪುಲ ವಿಸ್ತಾರವಾಗಿರುವಂತಹ ಅಲ್ಲ. ನಾವು ಲೌಕಿಕ ಫಲ, ಲೌಕಿಕ ಕಾಮನೆಗಳಿಂದ ಯಜ್ಞಯಾಗಾದಿಗಳನ್ನ ದಾನ ಧರ್ಮಾದಿಗಳನ್ನ ಮಾಡಿದ್ರೆ ಎಷ್ಟು ಜನ ಸ್ವರ್ಗಕ್ಕೆ ಹೋಗ್ಲಿಕ್ಕಾಗತ್ತೆ? ಅಷ್ಟು ಜಾಗ ಇದೆಯಾ ಅಂದ್ರೆ ಅದು ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು, ವಿಶಾಲವಾಗಿರುವಂಥದ್ದು, ವಿಪುಲವಾಗಿರುವಂಥದ್ದು. ಅಲ್ಲಿ ಅವಕಾಶ ಇಲ್ಲ ಅಂತ ಇಲ್ವೇ ಇಲ್ಲ. ಅಷ್ಟು ವಿಸ್ತಾರವಾಗಿರತಕ್ಕಂತಹ ವಿಪುಲವಾಗಿರತಕ್ಕಂತಹ ಒಂದು ಸ್ವರ್ಗಲೋಕ. ವಿಪುಲಂ ಸ್ವರ್ಗಲೋಕಂ, ಸ್ವರ್ಗಲೋಕಕ್ಕೆ ವಿಶೇಷಣ ಅದು. ಸ್ವರ್ಗಲೋಕ ಸಾಮಾನ್ಯವಾದದ್ದಲ್ಲ, ಅದು ವಿಪುಲವಾಗಿರ್ತಕ್ಕಂಥ ಸ್ವರ್ಗಲೋಕ. ಅಂತಹ ಸ್ವರ್ಗಲೋಕವನ್ನ ಸೇರ್ತಾರೆ. ಸ್ವರ್ಗಲೋಕಂ ವಿಶಾಲಂ ಸ್ವರ್ಗಲೋಕಂ ಭುಕ್ತ. ಸ್ವರ್ಗಲೋಕವನ್ನ ಭುಕ್ತ ಅಂದ್ರೆ ಸ್ವರ್ಗವನ್ನೇ ತಿನ್ನುವುದು ಅಂತಲ್ಲ, ಸ್ವರ್ಗಲೋಕದ ಸುಖವನ್ನ ಅನುಭವಿಸಿ ಅಂತ ಅರ್ಥ. ಸ್ವರ್ಗಲೋಕದ ಸುಖವನ್ನ ಅನುಭವಿಸಿ ಪುಣ್ಯೇ ಕ್ಷೀಣೆ ಸತಿ ಅಂದ್ರೆ ಪುಣ್ಯವು ಕ್ಷೀಣವಾಗುತ್ತಿರಲು. ಪುಣ್ಯ ಕಡಿಮೆ ಆಯ್ತು. ಯಾವುದೋ ಹೊರದೇಶಕ್ಕೆ ಹೋದಾಗ ನಮ್ಮ ಕರೆನ್ಸಿ ಇದ್ದಷ್ಟು ದಿವಸ ಅಥವಾ ನಮಗಲ್ಲಿ ಇರ್ಲಿಕ್ಕೆ ಅವಕಾಶ, ಅದೇನೋ ಪಾಸ್ಪೋರ್ಟ್ಗಳು ಬೇರೆ ಬೇರೆ ತರ ವ್ಯವಸ್ಥೆ ಇರ್ತಾವಲ್ಲ, ಇಷ್ಟು ದಿವಸಕ್ಕೆ ಅಂತ ಅವಕಾಶ ಕೊಟ್ಟಿರ್ತಾರೆ. ಅಷ್ಟು ದಿವಸ ಮಾತ್ರ ಆ ದೇಶದಲ್ಲಿ ಇರ್ಲಿಕ್ಕೆ ಅವಕಾಶ. ಆ ಒಂದು ವ್ಯಾಲಿಡಿಟಿ ಮುಗೀತು ಅಂತ ಆದ್ರೆ ನಾವು ವಾಪಸ್ ಬರಲೇಬೇಕೋ ಇಲ್ವೋ? ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ನಮ್ಮಲ್ಲಿ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಆ ನಮ್ಮ ವ್ಯಾಲಿಡಿಟಿ ಇದ್ದಷ್ಟು ದಿವಸ ಮಾತ್ರ ಇರಬಹುದು, ಅದು ವಾಪಸ್ ಬರಲೇಬೇಕು. ಹಾಗೆ ಸ್ವರ್ಗಕ್ಕೆ ಹೋದ್ರೂ ಕೂಡ ಇಲ್ಲಿ ಸಂಪಾದಿಸಿದ ಪುಣ್ಯವನ್ನ ಖರ್ಚು ಮಾಡೋದೇ ಹೊರತು ಅಲ್ಲಿ ಹೊಸದಾದ ಪುಣ್ಯ ಸಂಪಾದನೆ ವ್ಯವಸ್ಥೆ ಇಲ್ವೇ ಇಲ್ಲ. ಪುಣ್ಯ ಸಂಪಾದನೆಗೆ ಅವಕಾಶ ಇರೋದಲ್ಲಿ ಈ ಭೂಮಂಡಲದಲ್ಲಿ ಮಾತ್ರ. ಬೇರೆ ಯಾವ ಲೋಕದಲ್ಲೂ ಕೂಡ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸಂಪಾದಿಸಿದಂತ ಪುಣ್ಯವನ್ನ ಖರ್ಚು ಮಾಡೋದು, ಖರ್ಚು ಮಾಡಿ ಪುಣ್ಯ ಕ್ಷೀಣೆ ಸತಿ, ಪುಣ್ಯ ಕಡಿಮೆ ಆಯ್ತು ಅಂತ ಆದ್ರೆ ಅಲ್ಲಿರ್ಲಿಕ್ಕೆ ಇಲ್ಲ, ವಾಪಸ್ ಬರಲೇಬೇಕು. ಮರ್ತ್ಯಲೋಕಂ ವಿಶಂತಿ. ಈ ಮರ್ತ್ಯಲೋಕ ಅಂತ ಹೇಳಿದ್ರೆ ಭೂಲೋಕ, ಮನುಷ್ಯರು ಇರತಕ್ಕಂಥ ಒಂದು ಲೋಕ, ಮರಣಶೀಲವಾಗಿರತಕ್ಕಂಥ ಲೋಕ. ಅದಕ್ಕೆ ವಾಪಸ್ ಬರ್ತಾರೆ. ಏವಂ ತ್ರಯೀ ಧರ್ಮಂ ಅನುಪ್ರಪನ್ನಾಹ. ಹೀಗೆ ತ್ರಯೀ ಧರ್ಮ ಅಂತ ಹೇಳಿದ್ರೆ ವೇದ. ತ್ರಯಿ ಅಂದ್ರೆ ವೇದ, ವೇದಕ್ಕೆ ಹೆಸರು ತ್ರಯಿ ಅಂತ ಅರ್ಥ. ಋಗ್ವೇದ, ಸಾಮವೇದ, ಋಗ್ವೇದ, ಯಜುರ್ವೇದ, ಸಾಮವೇದ. ಹಾಗಾಗಿ ಈ ಮೂರೂ ವೇದಗಳನ್ನ ಸೇರಿಸಿ ತ್ರಯಿ ಅಂತ ಕರೆಯುವಂಥದ್ದು. ಆ ವೇದಗಳಲ್ಲಿ ಹೇಳಿರತಕ್ಕಂಥ ಧರ್ಮ ತ್ರಯೀ ಧರ್ಮ, ವೇದೋಕ್ತವಾಗಿರತಕ್ಕಂಥ ಆಚರಣೆಗಳನ್ನ ಅನುಪ್ರಪನ್ನಾಹ. ಅನುಪ್ರಪನ್ನ ಶಬ್ದಕರ್ತೇನು ಅನುಷ್ಠಾನ ಮಾಡೋದು. ಅಂದ್ರೆ ವೇದದಲ್ಲಿ ಹೇಳಿದ್ದೆಲ್ಲ ಮಾಡ್ತಾರೆ, ಆದರೆ ಲೌಕಿಕ ಫಲಾಪೇಕ್ಷೆಯನ್ನ ಮಾಡ್ತಾರೆ. ಭಗವಂತನನ್ನ ಉದ್ದೇಶಿಸಿಕೊಂಡು ದೇವರ ಅನುಗ್ರಹ ಸಂಪಾದನೆ ಆಗಬೇಕು ಈ ಯಾವ ಭಾವನೆ ಇಲ್ಲ. ಕೇವಲ ಲೌಕಿಕ
ಪ್ರಾಕೃತವಾದ ವಿಷಯ ಪದಾರ್ಥಗಳನ್ನ ಅನುಭವಿಸುವ ಸಲುವಾಗಿಯೇ ಇದೆಲ್ಲವನ್ನು ಮಾಡ್ತಾರೆ. ಅನುಪ್ರಪನ್ನಾಹ ಕಾಮಕಾಮಾಹ, ಕಾಮೇಶು ಕಾಮಾಹ ಕಾಮಕಾಮಾಹ ಅಂತ. ಕಾಮ ಅಂದ್ರೆ ಏನು? ವಿಷಯ ಪದಾರ್ಥಗಳು, ವಿಷಯ ಭೋಗಗಳು, ಅದರಲ್ಲೇ ಕಾಮ. ಕಾಮ ಶಬ್ದಕ್ಕೆ ವಿಷಯ ಭೋಗ, ವಿಷಯ ಭೋಗಗಳಲ್ಲೇ ಅಪೇಕ್ಷೆ ಅಂತ ಅರ್ಥ. ಇನ್ನೊಂದು ಕಾಮ ಶಬ್ದಕ್ಕೆ, ಮೊದಲನೇ ಕಾಮ ಶಬ್ದಕ್ಕೆ ವಿಷಯ ಪದಾರ್ಥಗಳು, ರೂಪ ರಸ ಗಂಧ ಸ್ಪರ್ಶ ಇರುವಂತ ವಸ್ತುಗಳು ಕಾಮ, ಅಲ್ಲಿ ವಿಷಯ ಪದಾರ್ಥಗಳು, ಇವುಗಳಲ್ಲಿ ಕಾಮ, ಇವುಗಳಲ್ಲಿ ಅಪೇಕ್ಷೆಯನ್ನು ಇಟ್ಟುಕೊಂಡವರಾಗಿ, ಕಾಮ ಕಾಮ ಶಬ್ದಕ್ಕೆ ವಿಷಯ ಭೋಗಗಳಲ್ಲಿ ಆಸಕ್ತಿಯನ್ನು ಹೊಂದಿದವರಾಗಿ ಗತಾಗತಂ ಲಭಂತೆ. ಗತಾಗತ ಅಂದ್ರೆ ಗತ ಮತ್ತು ಆಗತ, ಗತೇನ ಸಹಿತಂ ಆಗತಂ ಗತಾಗತಂ ಅಂತ. ಗತೇನ ಸಹಿತಂ ಆಗತಂ ಗತಾಗತಂ ಅಂದ್ರೆ ಅರ್ಥ ಏನು? ಹೋಗೋದು ಬರೋದು, ಹೋಗೋದು ಬರೋದು. ಇಲ್ಲಿ ಪುಣ್ಯ ಸಂಪಾದನೆ ಮಾಡೋದು, ಭೂಲೋಕದಲ್ಲಿ ಸ್ವರ್ಗಕ್ಕೆ ಹೋಗೋದು, ಪುಣ್ಯ ಖರ್ಚು ಮಾಡೋದು, ಮತ್ತೆ ವಾಪಸ್ ಬರೋದು. ವಾಪಸ್ ಬಂದು ಶುಚೀನಾಂ ಶ್ರೀಮತಾಂ ಯೇ ಯೋಗ ಭ್ರಷ್ಟೋ ವಿಜಾಯತೆ, ಮೋಕ್ಷಯೋಗಿ ಅಂತ ಉತ್ತಮ ಕುಲದಲ್ಲಿ ಹುಟ್ಟುತ್ತಾನೆ. ನಿತ್ಯ ಸಂಸಾರಿ ಅಂದ್ರೆ ಯಾವುದೋ ಒಂದ್ ಕಡೆ ಹೀಗೆ ಹುಟ್ಟಿ ಮತ್ತದೇ ತರ ಉತ್ತಮವಾಗಿರ್ತಕ್ಕಂಥ ಸತ್ಕರ್ಮಗಳನ್ನು ಮಾಡುವುದು ಅಷ್ಟೇ. ಯಜ್ಞ ದಾನ ಧರ್ಮ ಜಪತಪಾದಿ ಅನುಷ್ಠಾನ ಎಲ್ಲ ಮಾಡ್ತಾನೆ, ಫಲಾಪೇಕ್ಷೆಯಿಂದ ಮಾಡ್ತಾನೆ. ಅಂದ್ರೆ ಪ್ರವೃತ್ತ ಕರ್ಮ ಅಂತ ಕರೆಯೋದು. ಆ ಪ್ರವೃತ್ತ ಕರ್ಮಗಳನ್ನ, ಫಲಾಪೇಕ್ಷೆಯಿಂದ ಕರ್ಮಗಳನ್ನ ಮಾಡುವುದು, ಮತ್ತೆ ಸ್ವರ್ಗವನ್ನ ಪಡೆಯೋದು, ಅಲ್ಲಿ ಪುಣ್ಯವನ್ನ ಖರ್ಚು ಮಾಡೋದು, ಮತ್ ವಾಪಸ್ ಬರೋದು, ಪುಣ್ಯ ಸಂಪಾದನೆ. ಹೀಗೆ ಗತಾಗತಂ, ಗತ ಆಗತ, ಗತೇನ ಸಹಿತಂ ಆಗತಂ ಗತಾಗತಂ ಅಂತ. ಹೋಗುವಿಕೆಯಿಂದ ಸಹಿತವಾದ ಬರುವಿಕೆ, ಹೋಗೋದು ಬರೋದು, ಹೋಗೋದು ಬರೋದು, ಸ್ವರ್ಗಕ್ಕೆ ಹೋಗೋದು, ಅಲ್ಲಿಂದ ಭೂಲೋಕಕ್ಕೆ ಬರೋದು, ಇದೇ ಸ್ಥಿತಿಯನ್ನು ಹೊಂದುತ್ತಾನೆ. ಅಂದ್ರೆ ಈ ನಿರಂತರವಾದ ಚಕ್ರದಲ್ಲಿ ಸುತ್ತುತ್ತಾ ಇರುತ್ತಾನೆ ಹೊರತು ಇದನ್ನ ದಾಟಿ ಚಕ್ರದಿಂದ ಹೊರಗೆ ಬಂದು ಹುಟ್ಟು ಇಲ್ಲದ ಸಾವು ಇಲ್ಲದ ಮೋಕ್ಷದ ಕಡೆಗೆ ಹೋಗುವಿಕೆ ಅನ್ನೋದು ಇಲ್ವೇ ಇಲ್ಲ. ಯಾಕೆ? ಅವನಿಗಿರೋದು ಕೇವಲ ಪ್ರಾಕೃತ ಪದಾರ್ಥಗಳ ಮೇಲೆ ವ್ಯಾಮೋಹ, ಪ್ರಾಕೃತ ಪದಾರ್ಥಗಳ ಮೇಲೆ ಮಾತ್ರ ವ್ಯಾಮೋಹ ಇದ್ದದ್ರಿಂದಾಗಿ ಪ್ರಾಕೃತ ಪದಾರ್ಥಗಳನ್ನ ಮಾತ್ರ ಪಡಿತಾನೆ. ಅದಕ್ಕೆ ಮಿಗಿಲಾಗಿ ಅಪ್ರಾಕೃತವಾದಂಥ ಸುಖವನ್ನು ಅವನು ಪಡೆಯೋದೇ ಇಲ್ಲ ಅನ್ನೋದು ಅಭಿಪ್ರಾಯ. ಏತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕೆ ಪಿಶಂತಿ ಏವಂ ತ್ರಯೀಧರ್ಮ ಮನುಪ್ರಪನ್ನಾಃ ಗತಾಗತಂ ಕಾಮ ಕಾಮಾ ಲಭಂತೆ. ಶ್ರೀಕೃಷ್ಣಾರ್ಪಣಮಸ್ತು.